ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಪ್ರಥಮ PUC ಮಧ್ಯವಾರ್ಷಿಕ ಪರೀಕ್ಷೆಯಲ್ಲಿ ಭೂಗೋಳಶಾಸ್ತ್ರ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನೋಡೋಣ. ಪ್ರಶ್ನೆ ಪತ್ರಿಕೆ ರಿಪೀಟ್ ಆಗ್ತವೆ. ಒಂದು 40ರಿಂದ 50 ಅಂಕಗಳ ಪ್ರಶ್ನೆಗಳು ನಿಮಗೆ ಇಲ್ಲಿಂದ ಸಿಗ್ತವೆ. ಆಲ್ರೆಡಿ ಆರ್ಟ್ಸ್ಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳಲ್ಲಿ ಎಲ್ಲ ಭಾಷೆಗಳಲ್ಲಿ ನಾನು ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ತಾವು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಆಲ್ ಎಕ್ಸಾಮ್ ಕ್ವಶನ್ ಪೇಪರ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಿ ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆಯನ್ನು ಶುರು ಮಾಡ್ತೀನಿ. ಫಸ್ಟ್ 5 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ಸೊ ಫಸ್ಟ್ ಇತ್ತು ಭೂಮಿ ಸೌರವ್ಯೂಹದ ದೊಡ್ಡ ಗ್ರಹವಾಗಿದೆ ಅಂತ ಕೇಳಿದರು, 3ನೇ ಗ್ರಹ. ಇನ್ನು ಭೂಕವಚ ಮತ್ತು ಮ್ಯಾಟಲ್ ನಡುವೆ ಇರುವ ಸೀಮಾವಲಯ ಯಾವುದು ಅಂತ ಕೇಳಿದರು. ಇನ್ನು ಭೂನಗ್ನೀಕರಣ ಪದದ ಅರ್ಥ ಏನು? ಇನ್ನು ವಾಯುಮಂಡಲ ಭೂಮಿಯಿಂದ ವಿಸ್ತರಿಸಿರುವ ಎತ್ತರ ಎಷ್ಟಿದೆ? ಸಾಗರದ ಆಳ ಅಳೆಯುವ ಮಾಪನ ಯಾವುದು ಅಂತಲೂ ಕೂಡ ಕೇಳಿದರು. ಪ್ಯಾದಮ್ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು ಬಿಟ್ಟ ಸ್ಥಳಗಳಿದ್ದಾವೆ. ಸೊ ಮುಂದೆ ಆಯ್ಕೆಗಳಿದ್ದಾವೆ, 2ರಲ್ಲಿ ಒಂದನ್ನು ಆರಿಸಿ ಬರೀಬೇಕು. ಭೂಮಿಯ ಲಕ್ಷಣಗಳು, ಭೂ ಸ್ವರೂಪದ ಕುರಿತು ಅಧ್ಯಯನ ಮಾಡೋದು ಭೂರಚನಾಶಾಸ್ತ್ರ. ಭೂಕಂಪ ಅಳೆಯುವ ಮಾಪಕ ಭೂಕಂಪನ ಮಾಪಕ. ಇಂಗಾಲದ ಸಂಯೋಜನೆ ಪ್ರಧಾನವಾಗಿರೋದು ಅಂತ ಕೇಳಿದರು. ಕಾರ್ಬನ್ ಯಾವುದರಲ್ಲಿ ಇರ್ತದೆ ಅಂತ ಕೇಳಿದರು. ಕಬ್ಬಿನಾಂಶವುಳ್ಳ ಶಿಲಾಭಾಗ, ಸುಣ್ಣದ ಕಲ್ಲು. ಇನ್ನು ವಾಯುಮಂಡಲದ ಅತ್ಯಂತ ಶೀತ ಸ್ತರ ಕೇಳಿದರು. ಇನ್ನು ಸಾಗರ ತಳದ ಸ್ವರೂಪಗಳಲ್ಲಿ ಹೆಚ್ಚು ಆವರಿಸಿರುವ ಭಾಗ ಅಂತ ಕೇಳಿದರು. ಆಳ ಸಾಗರ ಮೈದಾನ ಅಂತಲೇ ಬರ್ತದೆ. ಇನ್ನು ಹೊಂದಿಸಿ ಬರಿಬೇಕಾಗಿತ್ತು. ಸೂರ್ಯ ಕೇಂದ್ರ ಸಿದ್ಧಾಂತ, ನಿಕೋಲಸ್ ಕೋಪರ್ನಿಕಸ್ ಬರ್ತದೆ, ಸ್ಟ್ರಾಂಬೋಲಿ ಇದೆ, ಸುಂದರ್ಬನ್ ಇದೆ, ಗೋಳದ ಒತ್ತಡದ ಪಟ್ಟಿಗಳಂತಿದೆ, ಮಳೆ ನೆರಳಿನ ಪ್ರದೇಶ ಅಂತ ಇದೆ. ಅದನ್ನು ಸ್ವಲ್ಪ ನೋಡ್ಕೊಡ್ರಿ. ಇನ್ನು 1 ಮಾರ್ಕಲ್ಲಿ ಕೇಳಿರ್ತಕ್ಕಂಥದ್ದು ಆಧುನಿಕ ಭೂಗೋಳಶಾಸ್ತ್ರ ಎಂದರೇನು? ಭೂಮಿಯ ಗೋಳಾಕಾರ ನಿರೂಪಿಸುವ ಪುರಾತನ ನಿದರ್ಶನವನ್ನು ಹೆಸರಿಸ್ರಿ. ಭೂಖಂಡ ಕವಚ ಎಂದರೇನು? ಗಾಳಿಯ ವೇಗವನ್ನು ಅಳೆಯುವ ಉಪಕರಣವನ್ನು ಹೆಸರಿಸಿ. ಲವಣತೆ ಎಂದರೇನು ಅಂತ ಕೇಳಿದರು. 5 ಪ್ರಶ್ನೆ, 5ಕ್ಕೆ 5 ಕೂಡ ನೀವು ಉತ್ತರಗಳನ್ನು ಕೊಡಬೇಕು. ಇನ್ನು 2 ಮಾರ್ಕ್ಸ್ ಕ್ವಶನಲ್ಲಿ ನಿಮಗೆ ಸುಮಾರು ಒಂದು 8-9 ಪ್ರಶ್ನೆಗಳಿದ್ದಾವೆ. ಇಲ್ಲಿ 5 ಪ್ರಶ್ನೆಗಳಿಗೆ ಬರೀಬೇಕು. ಇಲ್ಲಿನೂ ಕೂಡ ನೀವು ಬರೆಯುವಾಗ ಏನು ಮಾಡಿರಪ್ಪ ಅಂದ್ರೆ ಪಾಯಿಂಟ್ಸ್ ಇರ್ತಕ್ಕಂಥದ್ದು. ಸೊ ಯಾವ ಪ್ರಶ್ನೆಗಳಿಗೆ ಚೆನ್ನಾಗಿ ಪಾಯಿಂಟ್ಸ್ ಇರ್ತಾವಲ್ಲ ಅವುಗಳನ್ನು ನೀವು ಚಾಯ್ಸ್ ಮಾಡಿ ಬರೀಬೇಕು. ಅಂದರೆ ನಿಮಗೆ 2ಕ್ಕೆ 2 ಅಂಕಗಳನ್ನು ಕೊಡ್ತಾರೆ. ಭೂಗೋಳಶಾಸ್ತ್ರವನ್ನು ಭೂಮಿಯ ವಿಜ್ಞಾನ ಎಂದು ಏಕೆ ಕರೆಯುತ್ತಾರೆ? ಮುಂದಿನ ಪ್ರಶ್ನೆ, ನೀಚ ಸ್ಥಾನ ಮತ್ತು ಉಚ್ಚ ಸ್ಥಾನ ನಡುವಿನ ವ್ಯತ್ಯಾಸ ಏನು? ಲೋಹ ಮತ್ತು ಅಲೋಹ ಖನಿಜ ಎಂದರೇನು? ಭೂಕಂಪ ನಾಭಿ ಮತ್ತು ಹೊರಕೇಂದ್ರಗಳ ನಡುವಿನ ವ್ಯತ್ಯಾಸವನ್ನು ಬರೀಬೇಕು. ಇನ್ನು ಭೂನಗ್ನೀಕರಣದ ಯಾವುದಾದರೂ 4 ಕರ್ತೃಗಳನ್ನು ಹೆಸರಿಸಿರಿ. ಇನ್ನು ವಾಯುಮಂಡಲದ ಯಾವುದಾದರೂ 4 ಅನಿಲಗಳನ್ನು ಹೆಸರಿಸಿರಿ. ಉಷ್ಣಾಂಶ ವಿಪರ್ಯದ ಮುಖ್ಯ ಲಕ್ಷಣಗಳನ್ನು ತಿಳಿಸಿ. ಉಬ್ಬರವಿಳಿತದ 4 ಪ್ರಯೋಗಗಳನ್ನು ಬರೀರಿ ಅಂತ ನಿಮಗೆ ಕೇಳಿದರು. ಇನ್ನು 5 ಮಾರ್ಕ್ಸ್ ಕ್ವಶನ್. ಇಲ್ಲಿ ಕೂಡ ನೀವೇನು ಮಾಡಬೇಕು, 7 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ಸೊ ಇಲ್ಲಿನೂ ಕೂಡ ನೀವು ಬರೆಯುವಾಗ 1ರಿಂದ 1.5 ಪೇಜಷ್ಟು ಉತ್ತರಗಳನ್ನು ಬರೆದ್ರೆ ನಿಮಗೆ ಕಂಪ್ಲೀಟಾಗಿ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಪಾಯಿಂಟ್ಸ್ ಇರ್ತಕ್ಕಂಥದ್ದು, ಗೊತ್ತಿರ್ತಕ್ಕಂಥದ್ದು, ಚಿತ್ರಗಳನ್ನು ಪ್ರಾಕ್ಟೀಸ್ ಮಾಡಿರ್ತಕ್ಕಂಥದ್ದು ಬರೀರಿ. ಒಂದು 2-3 ಚಿತ್ರಗಳನ್ನು ನಿಮ್ಗೆ ಏನು ಮಾಡಿರ್ತಾರೆ, ಇಲ್ಲಿ ಕೊಟ್ಟಿರ್ತಾರೆ. ಎಸ್, ಭೂಗೋಳಶಾಸ್ತ್ರದ ಪ್ರಮುಖ ಶಾಖೆಗಳನ್ನು ವಿವರಿಸಿರಿ ಅಂತ ಕೇಳಿದರು. ಭೂಮಿಯ ಗಾತ್ರವನ್ನು ವಿವರಿಸಿರಿ. ಭೂಮಿಯ ದೈನಂದಿನ ಚಲನೆಯ ಪರಿಣಾಮಗಳನ್ನು ವಿವರಿಸಿರಿ. ಗೋಳದ ಮೇಲಿನ ಉಷ್ಣಾಂಶ ವಲಯಗಳನ್ನು ಚಿತ್ರದೊಂದಿಗೆ ಬರೀರಿ. ಭೂಮಿಯ ರಚನೆ ಮತ್ತು ಸಂಯೋಜನೆಯನ್ನು ಅದು ಕೂಡ ಚಿತ್ರ ಸಹಿತ ಬರೀರಿ. ಭೂ ಸ್ವರೂಪ ಅಂದರೆ ಏನು? ಪ್ರಕ್ರಿಯೆಯ ವಿಧಗಳನ್ನು ವಿವರಿಸಿರಿ. ಶಿಥಿಲೀಕರಣ ಎಂದರೇನು? ಭೌತಿಕ ಶಿಥಿಲೀಕರಣವನ್ನು ವಿವರಿಸಿರಿ. ಜ್ವಾಲಾಮುಖಿ ಹೇಗೆ ಉಂಟಾಗ್ತದೆ, ಅದರ ಪ್ರಕಾರಗಳನ್ನು ತಿಳಿಸಿ. ಅಂದವಾದ ಚಿತ್ರದೊಡನೆ ಪ್ರಪಂಚದ ಒತ್ತಡ ಪಟ್ಟಿಗಳನ್ನು ಹೆಸರಿಸಿರಿ. ಮಳೆ ಎಂದರೇನು? ವಿಧಗಳನ್ನು ವಿವರಿಸಿರಿ. ಸಾಗರ ತಳದ ಸ್ವರೂಪಗಳನ್ನು ಚಿತ್ರ ಸಹಿತ ವಿವರಿಸಿರಿ. ಸಾಗರ ಸಂರಕ್ಷಣಾ ಕ್ರಮಗಳನ್ನು ಬರೀರಿ ಅಂತ ಕೇಳಿತ್ತು. ಇನ್ನು 5 ಮಾರ್ಕ್ಸ್ಗೆ 2ರಲ್ಲಿ 1 ಬರೀಬೇಕು. ಶಿಲೆ ಎಂದರೇನು? ಅಗ್ನಿಶಿಲೆಯನ್ನು ವಿವರಿಸಬೇಕು ಅಥವಾ ವಾಯುಮಂಡಲದ ರಚನೆ ಮತ್ತು ಸಂಯೋಜನೆಯನ್ನು ತಿಳಿಸಬೇಕು. ಲಾಸ್ಟ್ 1 ಪ್ರಶ್ನೆ ಇದೆ. ನದಿಯ ಕಾರ್ಯದಿಂದ ಆಗುವ ಭೂಸ್ವರೂಪಗಳನ್ನು ಬರೀರಿ ಅಥವಾ ನಿರಂತರ ಮಾರುತಗಳನ್ನು ಚಿತ್ರ ಸಹಿತ ವಿವರಿಸಿರಿ ಅಂತ ಇದೆ. ಇಷ್ಟು PUCಯಲ್ಲಿರ್ತಕ್ಕಂಥ ಜಿಯೋಗ್ರಫಿಯ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದೀನಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಬರೀರಿ ಅಂತ ಹೇಳ್ತಾ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಆಲ್ ಸಬ್ಜೆಕ್ಟ್ ಎಕ್ಸಾಮ್ ಕ್ವಶನ್ ಪೇಪರ್ ಅಂತಲೇ ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಕೂಡ ರೆಫರ್ ಮಾಡಿ. ಬರೀ ಚಿತ್ರ ತೆಗೆದ್ರೇ ಭೂಗೋಳದಲ್ಲಿ ಪಾಸ್ ಆಗ್ತೀರಿ ಅಂಥ ಒಂದು ಪ್ರಶ್ನೆ ಪತ್ರಿಕೆ ಇದು.
ಸೊ ಪ್ರಿಪೇರ್ ಮಾಡಿ ಗುಡ್ ಲಕ್ ಅಂತ ಹೇಳ್ತಾ ಕಮೆಂಟ್ ಪಕ್ಕದಲ್ಲಿ ಹೈಪನ್ನು ಮಾಡೋದನ್ನು ಮಾತ್ರ ಮರೆಯದಿರಿ. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.